ಭಾಗದಲ್ಲಿ ಗ್ರಿಡ್ ಆಗಬೇಕು. ಆ ಗ್ರಿಡ್ ಕಾಮಗಾರಿ ಸಂಪೂರ್ಣಗೊಂಡು ಆದಷ್ಟು ಬೇಗ ನಮಗೆ ವಿದ್ಯುತ್ ಸಮಸ್ಯೆ ಬಗೆಹರಬೇಕು ಅಂತ ಇಲ್ಲೆಲ್ಲ ಒಂದು ಕಡೆ ಕಾಣದ ಕೈಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾವೆ. ಡಿಸಿ ಆರ್ಡರ್ ಆಗಿದೆ, ತಕ್ಷಣದಲ್ಲಿ ಶೀಘ್ರವಾಗಿ ಗ್ರಿಡ್ ಕಾಮಗಾರಿ ಮುಗಿಬೇಕು ಅಂತ. ಆದ್ರೆ ಅದನ್ನು ಹೊರತುಪಡಿಸಿ ವಾಮ ಮಾರ್ಗದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಮೇಲೆ ಏನು ಯಾರು ಕಾಂಟ್ರಾಕ್ಟ್ ಹಿಡ್ಕೊಂಡಿರ್ತಾರೆ ಅವರ ಸೂಪರ್ವೈಸರ್ಗಳ ಮೇಲೆ, ಇಂಜಿನಿಯರ್ಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಇದನ್ನ 3 ಪಂಚಾಯಿತಿಯ ರೈತರು ನಾವು ಉಗ್ರವಾಗಿ ಖಂಡಿಸ್ತೇವೆ. ಖಂಡಿಸೋದ್ರ ಜೊತೆಗೆ ಅವರುಗಳಿಗೆ ಆದಷ್ಟು ಬೇಗ ತಕ್ಷಣದಲ್ಲಿ ಇಲಾಖೆಯವರು ಶಿಕ್ಷೆ ಆಗಬೇಕು, ಕಾನೂನು ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಗ್ರಿಡ್ ಕಾಮಗಾರಿ ಸುರಕ್ಷಿತವಾಗಿ ಆದಷ್ಟು ಬೇಗ ಮುಗಿದು ಜನಗಳಿಗೆ ವಿದ್ಯುತ್ ಸಮಸ್ಯೆ, 3 ಪಂಚಾಯತಿ ಜನಗಳಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸತಕ್ಕಂಥದ್ದಾಗಬೇಕು. ಈಗ ಮೂರು 4 ಸತಿ ಆಯ್ತು ನನಗೆ ಇಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡೋದು, ಪ್ರಶ್ನೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಬೇಸರ ಆಗ್ತದೆ. ನಮ್ಮ ರೈತರ ಬಗ್ಗೆ ಕೆಲವೊಬ್ಬರ ಬಗ್ಗೆ ಬೇಸರ ಆಗ್ತದೆ. ನಮಗೆ ವಿದ್ಯುತ್ ಸಮಸ್ಯೆ ಇದೆ, ನಮಗೆ ಜೀವನ ಪ್ರಶ್ನೆ ಆಗಿದೆ, ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ. ಅಂಥದ್ದನ್ನ ಹಿಡ್ಕೊಂಡು ಎಲ್ಲ ಒಂದ್ ಕಡೆ ಕೆರೆಬೇಟೆ ಮಾಡಕ್ಕೆ ಹೋಗ್ತಕ್ಕಂಥದ್ದು, ನಿರಾಸಕ್ತಿ ತೋರಿಸ್ತಕ್ಕಂಥದ್ದು ಇದಾಗಬಾರ್ದು. ನಿಜವಾಗ್ಲೂ ತಮಗೆ ಅರ್ಥ ಆಗ್ಬೇಕದು. ಇದು ಯಾರಿಗಾಗಿ ಹೋರಾಟ ಮಾಡ್ತಾರೆ, ಯಾತಕ್ಕಾಗಿ ಹೋರಾಟ ಮಾಡ್ತಾರೆ. ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು ಪಕ್ಷಾತೀತವಾಗಿ ನಮ್ಮೆಲ್ಲರ ಸಮಸ್ಯೆ ಬಗೆಹರಿಲಿ ಅಂತ. ಆದ್ರೆ ಇನ್ನೊಂದು ಒಂದು ಕಡೆ ಅವ್ರ ನಿರಾಸಕ್ತಿ ಕಾಣ್ತಾ ಇದೆ. ದಯಮಾಡಿ ಹಾಗಾಗಬಾರ್ದು. ನಾವು ಯಾವ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಗ್ರಿಡ್ ಕಾಮಗಾರಿನ ಮುಗಿಸ್ತೀವಿ. ಶಾಸಕರು ತಮ್ಮನೆ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಶಾಸಕರಾದ ಮೇಲೆ 3-4 ಮೀಟಿಂಗ್ ಡಿಸಿ ಅವ್ರ ಹತ್ರ ಮಾಡಿದ್ದಾರೆ, ಸಂಬಂಧಪಟ್ಟ ಇಂಜಿನಿಯರ್ ಹತ್ರ 10 ಮೀಟಿಂಗ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಈ ಭಾಗದ ರೈತರ ಸಮಸ್ಯೆ ಬಗೆಹರಿಲಿ ಅಂತ. ಆದ್ರೆ ರೈತರುಗಳಿಗೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ, ಅದೇ ಬೇಸರ ಆಗ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಈ ಭಾಗದ ಮಗನಾಗಿ, ನಾನು ಒಬ್ಬ ಈ ಭಾಗದ ರೈತನಾಗಿ ದಯಮಾಡಿ ಮುಂದಿನ ದಿನಗಳು ಹಾಗಾಗಬಾರ್ದು. ನಾವು ವಾಲಂಟಿಯರ್ ಆಗಿ ಹೋಗಿ ಇಟ್ಕೊಳ್ಳೋಣ ಆ ಜಾಗದಲ್ಲಿ. ಇಲಾಖೆಯವರು ಈಗಾಗಲೇ ಹೇಳಿದ್ದಾರೆ, ಪ್ರವೀಣ್ ಅವರು ಇದ್ದಾರೆ ಇಲ್ಲಿ. ನಾವು ನಿಮಗೆ ಬೇಕಾದಂತ ಎಲ್ಲಾ ಭದ್ರತೆ ನಾವು ಕೊಡ್ತೀವಿ, ಆ ಜಾಗದಲ್ಲಿ ನಾವು ಮಣ್ಣು ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಸಂಬಂಧ ಅವ್ರಿಗೇನಾದ್ರೂ ಬೇಕಾದಂತ ಸಂದರ್ಭ ಬಂದ್ರೆ ನಾವು ರೈತರೇ ಹೋಗಿ ನಿಂತ್ಕೊಂಡು ನಾವು ವಾಲಂಟಿಯರ್ ಆಗಿ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಈ 3 ಪಂಚಾಯತ್ ರೈತರು ಬರೋ ನಾವು ಕೊಡಕ್ಕೆ ಇಷ್ಟಪಡ್ತೀವಿ. ನಮ್ಮ ಉದ್ದೇಶ ಒಂದೇ, ಗ್ರಿಡ್ ಆಗಬೇಕು, ರೈತರ ಸಮಸ್ಯೆ ಬಗೆಹರಬೇಕು. 90 ಭಾಗ ಸಮಸ್ಯೆ ಇರ್ತಕ್ಕಂಥದ್ದೇ ವಿದ್ಯುತ್ ಸಮಸ್ಯೆ. ಈ ಭಾಗದಲ್ಲಿ ವಿದ್ಯುತ್ ಸಮರ್ಪಕವಾಗಿ ನಮಗೆ ಸಿಕ್ತು ಅಂದ್ರೆ ಉತ್ತಮವಾದ ವೋಲ್ಟೇಜ್ ಸಿಕ್ತು, 7 ಅವರ್ ನಮಗೆ ಕರೆಂಟ್ ಸಿಕ್ತು, ಮತ್ತೆ ಮಕ್ಕಳು ಎಜುಕೇಶನ್ಗೆ ನಿರಂತರ ಜ್ಯೋತಿ ಇತ್ತು ಅಂದ್ರೆ ನಮಗೆ 100ಕ್ಕೆ 90 ಭಾಗ ಸಮಸ್ಯೆಯಿಂದ ರೈತರು ಆಚೆ ಬರ್ತೀವಿ. ಎಲ್ಲ ದುಡುಕ್ತಿನ ಕೈಗಳಿಗೆ ಒಂದು ಶಕ್ತಿ ತುಂಬಾಗುತ್ತೆ. ದಯಮಾಡಿ ನಿರಾಸಕ್ತಿ ಯಾರಿಗೂ ಬೇಡ. ನಾವು ಗ್ರಿಡ್ ಆಗೋವರೆಗೂ ನಾವು ಹೋರಾಟ ಮಾಡೋಣ ಅಂತ ಮಾತನ್ನು ಹೇಳ್ತಾ ಇದ್ರ ಉದ್ದೇಶ ಇಟ್ಬಿಟ್ಟು ಗುರುಗಳು. ಆದ್ರೆ ನೋಡಿ 2015ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ಯೋಜನೆ ಈ 2026ಕ್ಕೆ ಬಂದರೂ ಕೂಡ ಮುಗ್ದಿಲ್ಲ ಅಂದ್ರೆ ಯಾರ ಕಾರಣ? ನಾವು ನೀವೆಲ್ಲರೂ ಕಾರಣ. ನಾವು ನೀವೆಲ್ಲರೂ ಅಂತ ಯಾವಾಗ ಅಂತಿದ್ದೀನಿ ಅಂದ್ರೆ ರೈತ ಮಿತ್ರರೇ, ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ನಾನು ನಿಮ್ಗೆ ಹೇಳ್ತೇನೆ. ಹೌದಾ? ನಾವೆಲ್ಲರೂ ಸಹಕಾರ ನೀಡದೆ ಹೋದ್ರೆ ಸರ್ಕಾರದಿಂದ ಬಂದಂತ ಯೋಜನೆ ನೀವು ನಿರೀಕ್ಷಿತ ಮಟ್ಟದಲ್ಲಿ ಮತ್ತೆ ಸರ್ಕಾರ ಏನು ಯೋಜನೆ ಹಾಕಿರುತ್ತಲ್ಲ ಆ ಒಂದು ಟೈಮ್ ಫ್ರೇಮ್ ಅಲ್ಲಿ ಆಗದ್ ಕಷ್ಟ ಆಗ್ತದೆ. ನಿಮ್ ಸಹಕಾರ ಇಲ್ಲದೆ ನಾವೇನು ಮಾಡ್ಲಿಕ್ಕಾಗ. ನಾವು ಬಂದಿರೋದೇ ನಿಮ್ ಸೇವೆ ಮಾಡ್ಲಿಕ್ಕೆ. ದಯಮಾಡಿ ನಿಮ್ಮೆಲ್ಲರೂ ಸಹಕಾರ ಇರ್ಲಿ. ಮತ್ತೆ ಈಗ ಆಲ್ರೆಡಿ ಹೇಳಿದ್ರೆ ಏನು ಅಂದ್ರೆ ಒಂದು 4-6 ಜನ ಅದನ್ನ ಹಲ್ಲೆ ಮಾಡಿದ್ದಾರೆ ಅಂತ, ಅದು ಅಮಾನವೀಯ. ನಮ್ಮ ಈ ಒಂದು ನಾಗರಿಕ ಸಮಾಜದಲ್ಲಿ ಅದು ಈ 21ನೇ ಶತಮಾನದಲ್ಲಿ ಆ ತರ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಲಿಲ್ಲ. ಒಂದು ವೇಳೆ ಈ ಕೆಲಸದಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ಅಥವಾ ಇದಾಗ್ತಿದ್ರೆ ಸಫಿಶಿಯಂಟ್ ಫೋರಮ್ ಇತ್ತು. ಈಗ 16 ವರ್ಷಗಳ ಕಾಲ ಈ ವಿಚಾರವಾಗಿ ಹೋರಾಟ ಮಾಡಿದ್ದೀರಿ, ಹೌದಲ್ವಾ? ಒಬ್ಬ ಕಂಪನಿ ಎಂಜಿನಿಯರ್ ಅವ್ರನ್ನ ಏನಿತ್ತು ಹೇಳಿ ಯೋಚನೆ ಮಾಡ್ತೀನಿ ವೈಯಕ್ತಿಕವಾಗಿ. ಅದು ತಪ್ಪೆ. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಅಲ್ಲದಿಲ್ದೇನೆ ಈಗ ಸನ್ಮಾನ್ಯ ಶಾಸಕರು ಕೂಡ ಸೂಚನೆ ನೀಡಿದ್ದಾರೆ, ನಮಗೂ ಕೂಡ ನೀಡಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆಗೂ ಕೂಡ ನೀಡಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ಹಾಗೇ ಆಗುತ್ತೆ, ಅದರಲ್ಲಿ 2 ಮಾತು ಹಾಗೇ ಆಗುತ್ತೆ. ನಾವು
ಇದನ್ನ ಯಾರು ನೀವು ಇಲ್ಲಿ ಮಾಡಬೇಡಿ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆದವರು ತಮ್ಗೆ ಹೇಳಿದ್ರು, ಹೌದಲ್ವಾ? ಯಾಕೆ ಒಂದು ದಿವಸ ಕೆಲಸ ಫಸ್ಟ್ ಆಫ್ ಆಲ್ ನೋಡಿ, ಹಬ್ಬ ಹರಿದಿನ ಎಲ್ಲಾ ಕಡೆ ಇರ್ತಾರೆ, ಹೌದಲ್ಲ? ನಮ್ಮ ಸಂಸ್ಕೃತಿನಲ್ಲಿ ಅದು ಸರ್ವೇ ಸಾಮಾನ್ಯ. ಅಂತ ಟೈಮಲ್ಲಿ ಒಂದು ದಿವಸಕ್ಕೆ ನೀವು ಇದಾಗಿ ನೋಡಿ ಇಂಥ ಅಹಿತಕರ ಘಟನೆ ನಡೀತದೆ. ಆದ್ರಿಂದ ಕಂಪಲ್ಸರಿ ಇಟ್ ಇಸ್ ಅ ಕ್ಲಿಯರ್ ಇನ್ಸ್ಟ್ರಕ್ಷನ್ ಟು ಯು, ವಿತೌಟ್ ಪೊಲೀಸ್ ಬಂದೋಬಸ್ತ್ ನೀವು ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇದು ಸೆನ್ಸಿಟಿವ್ ಆಗಿದೆ. ಈಗ ಆಲ್ರೆಡಿ ಇದು ನೋಡಿ, ಯಾರೋ ಒಬ್ರು ಅವರು ಕುಟುಂಬಕ್ಕೆ ಯಾರು ಆಧಾರ, ಈಗ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ನೀವು ತಂದ್ಕೊಡ್ಲಿಕ್ಕಾಗಲ್ಲ, ನಾವು ತಂದ್ಕೊಡ್ಲಿಕ್ಕಾಗಲ್ಲ. ಜೀವನ ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಇನ್ನೊಮ್ಮೆ ಪೊಲೀಸ್ ಬಂದೋಬಸ್ತ್ ಇದ್ರೆ ತಾವು ಮಾಡೋ ಹಾಗಿಲ್ಲ. ಸಾಹೇಬ್ರೆ, ತಾವು ನೆಕ್ಸ್ಟ್ 2 months ದಯಮಾಡಿ ತಾವು ಪರ್ಸನಲ್ ಸೂಪರ್ವೈಸ್ ಮಾಡಿ ಇದನ್ನ ಕಂಪ್ಲೀಟ್ ಕೆಲಸನ ಮುಗಿಸ್ಬೇಕು. ಎಷ್ಟು ತಿಂಗಳಲ್ಲಿ ಆಗ್ಬೋದು ಸರ್ ಈ ಕೆಲಸ? ಯಾಕಂದ್ರೆ ಸುಮ್ಮನೆ ನಾವು ಒಂದ್ ನಿಮಿಷ ಸುಳ್ಳು ಆಶ್ವಾಸನೆ ಕೊಟ್ಟು ರೈತರ ಎದುರುಗಡೆ ಹೋರಾಟ ಮಾಡ್ತಿದಾರೆ ಅಂತ ಹೇಳಿ ಕಾಟಾಚಾರಕ್ಕೆ ಆಗತ್ತ. ಪ್ರಾಕ್ಟಿಕಲ್ ಆಗಿ ಕಣ್ಣೊರ್ಸ ಕೆಲಸ ಆಗತ್ತ. ಪ್ರಾಕ್ಟಿಕಲ್ ಅಂದ್ರೆ ಏನಾಗಿದೆ ಅಂದ್ರೆ ಅವ್ರು ಸಬ್ ಕಾಂಟ್ರಾಕ್ಟ್ ಏನ್ ಮಾಡ್ತಿದಾರಲ್ಲ ಸರ್, ಅವ್ರ ಲೇಬರ್ಸ್ ಕರೆಕ್ಟ್ ಆಗಿ ತಂದ್ಬಿಟ್ಟು ಏನೂ ಕೆಲಸ ಮಾಡ್ತಾ ಇಲ್ಲ. 4 ತಿಂಗಳಿಂದ ಬರೀ ಸುಳ್ಳು ಹೇಳ್ಕೊಂಡಕ್ಕೆ ಮಾಡಿದಾರೆ ಬಿಟ್ರೆ ಆಕ್ಚುಯಲ್ ಪ್ರೋಗ್ರೆಸ್ ಏನೂ ಆಗಿಲ್ಲ ಸರ್. ಕರೆಕ್ಟ್ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ತಾವು ಈಗ ಮೇನ್ ಏಜೆನ್ಸಿ ಅವರೇ ಮೇನ್ ಏಜೆನ್ಸಿ ಅವರನ್ನೇ ಟೇಕ್ ಓವರ್ ಮಾಡ್ತಿದಾರೆ. ಸಾಹೇಬ್ರ ತಾವು ಸಬ್ಲೆಟ್ ಮಾಡಿ ಇದನ್ನ ಮಾಡಿ ಫಸ್ಟ್ ಆಫ್ ಆಲ್ ಅದನ್ನ ಮಾಡೋ ಹಾಗಿಲ್ಲ. ಅದೇನ್ ಅರ್ಥ ಆಗ್ತದೆ. I was MD ಮಾಡ್ತಿದ್ದೆ, ಚೀಫ್ ಇಂಜಿನಿಯರ್ ಆತ ಅರ್ಥ ಆಗ್ತದೆ ಸರ್. ಬಟ್ ದಯಮಾಡಿ ತಾವು ಅದನ್ನ ಪರ್ಸನಲ್ ಆಗಿ ಸೂಪರ್ವೈಸ್ ಮಾಡಿ. ಇಲ್ಲಿ ಲೇಬರ್ಸ್ ಆಗ್ಲಿ ರಿಸೋರ್ಸಸ್ ಆಗ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ತರ ಸೆನ್ಸಿಟಿವ್ ಪಾಕೆಟ್ ಅಲ್ಲಿ ಕೆಲಸನ ಎಷ್ಟು ಬೇಗ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಬೇಗ ಹೋಗ್ತೀವಿ, ಅದು ನಿಮ್ಮ ಏಜೆನ್ಸಿಗೂ ಒಳ್ಳೇದು, ಈವನ್ ನಮ್ಮ ಸ್ಥಳೀಯ ಆಡಳಿತಕ್ಕೂ ಒಳ್ಳೇದು, ಹೌದಲ್ವಾ? ಮತ್ತೆ ನಮ್ಮ ರೈತರು ಕೂಡ ನಿರಾಳವಾಗಿ ನೆಮ್ಮದಿಯಾಗಿರ್ತಾರೆ. ಸರ್ ಅಂದಾಜು ಈಗ ನಾನು ಹೇಳಲಿಕ್ಕೆ ಐ ಆಮ್ ನಾಟ್ ಕಾಂಪಿಟೆಂಟ್ ಪರ್ಸನ್ ಪ್ರೊಫೆಷನಲಿ. ತಾವು ಟೆಕ್ನಿಕಲ್ ಅಧಿಕಾರಿ ಆಗ್ತೀರಿ, ದಯಮಾಡಿ ತಾವು ಹೇಳ್ರಿ ಎಷ್ಟು ತಿಂಗಳಲ್ಲಿ ನಮ್ಗೆ ಈ ಕೆಲಸನ ಮುಗಿಸ್ಕೊಡ್ತೀವಿ. ಅಣ್ಣ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ ಪರವಾಗಿ ನಾನು ಬಂದಿದ್ದೀನಿ. ಈಗ ನಾನೇನ್ ಹೇಳ್ತಾ ಇದ್ದೀನಿ, ಈಗ 2 ತಿಂಗಳಲ್ಲಿ ಮತ್ತೆ ಹೋರಾಟಕ್ಕೆ ಕೂತ್ಕೋತೀರಾ? ಬೇಡ, ಅರ್ಥ ಮಾಡ್ಕೊಳ್ಳಿ. ಬೇಡ, ನಿಮ್ಮ ಹೊಲದಲ್ಲಿ ನೀವು ಕೆಲಸ ಮಾಡ್ತಾ ಇರಿ ನೆಮ್ಮದಿಯಾಗಿ. ನಾವು ಅಧಿಕಾರಿಗಳು ಇದಕ್ಕೆ ನಾವು ಸಂಬಳ ತಗೊಂತೀವಿ, ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ನಮಗೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಿಸ್ಬೇಕು ನೀವು. ಬಟ್ ಇಲ್ಲ ಪರಿಸ್ಥಿತಿ ನಮ್ಮ ಬರೋಣ ಪಂಚಾಯತ್ ಏನಾಗ್ತೈತಿ ಅಂದ್ರೆ, ಇವತ್ತು PDOಗಳು ಬೇಕಾದ್ರೆ ಬರ್ಬೇಕಿತ್ತು. ದಿವಸಕ್ಕೆ 10 ಕಂಪ್ಲೇಂಟ್ ಹೋಗ್ತಾ ಇದೆ. ವಾಟರ್ ಸಪ್ಲೈ ನೀರು ಸರಿಯಾಗಿ ಒಂದು ಮನೆಗೆ ಹೋಗಿ ಮುಟ್ತಾ ಇಲ್ಲ. ಎಲ್ಲದಕ್ಕೂ ಕಾರಣ ಇದು. ಈಗ ನಮ್ ಕನ್ನಪ್ಪ ಇದ್ರಲ್ಲ, ಅಲ್ಲ ಏನ್ ಮಾಡಿದ್ರಪ್ಪ ಲಾಸ್ಟ್ ಟೈಮ್? ಈಗ ಲಾಸ್ಟ್ ಟೈಮ್ ನಾನೇ ಬರ್ತಿದ್ದೆ. ಏನು ಪೂರ್ತಿ ಅಷ್ಟ್ರು ಇಲ್ಲ ಸರಿ, ನಾವು ಯಾವ್ದು ಸೆನ್ಸಸ್ ಮಾಡೋ ಟೈಮಲ್ಲಿ ಓವರ್ ಆಲ್ ಪೂರ್ತಿ ಊರೂರೇ ಇದನ್ ಮಾಡಿದ್ರೆ, ಬೈಕ್ ಕಟ್ ಮಾಡಿದ್ರೆ. ನೆನ್ಪಾಯ್ತಾ? ನಾನೇ ಬಂದಿದ್ದೆ, BSNL ಅಧಿಕಾರಿಗಳನ್ನ ಕರ್ಕೊಂಡು ಬಂದಿದ್ದೆ. ನಾನು ಅವತ್ತೂ ಒಂದ್ ಮಾತು ಹೇಳಿದ್ದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೆ. ಇದನ್ನ ಹೇಳ್ಬೇಕಾದ್ರೆ ನನ್ಗೆ ಆತ್ಮಗೌರವ ಇದೆ. ಸುಮ್ನೆ ಕಾಟಾಚಾರಕ್ಕೆ ಏನೋ ಹೇಳ್ಬೇಕಂತ ಹೇಳ್ತಾ ಇದ್ದೆ. ಏನಂತ ನೋಡಿ, ನಾವು ನಮ್ ಕೆಲಸದ ಒತ್ತಡದಲ್ಲಿ ನಾವು ಯಾವ್ದೋ ಒಂದ್ ದಿಕ್ಕಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ನೀವು ಕುಂತ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಏನೂ ಆಗಲ್ಲ. ನಾನು ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಅದು ಫೀಸಿಬಿಲಿಟಿ ಮಾಡಕ್ ಬರುತ್ತೋ ಬರಲ್ವೋ ಅನ್ನೋದನ್ನ ನಿಮ್ಮಲ್ಲೇ ಯಾರಿಗೋ ಒಬ್ಬರಿಬ್ರು ಜವಾಬ್ದಾರಿನೂ ಒಪ್ಸೋಕೆ. ಅದನ್ನ ಅಧಿಕಾರಿಗಳು ನಿಮ್ಗೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಹೇಳ್ರಿ, ನನ್ನ ಕಚೇರಿ ಕದ ಯಾವಾಗ್ಲೂ ತೆರೆದಿರ್ತದೆ, ಬನ್ನಿ ಅಂತ ನಾನು ಹೇಳಿ. ಎಷ್ಟು ಜನ ಬಂದ್ರಪ್ಪ ನನ್ಗೆ ಹೇಳಿ. ನಾನು ಯಾವ್ದು ಸಮಸ್ಯೆನ ಅರ್ಧಮರ್ಧ ಕೇಳಿಸ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಟೇ ಇಲ್ಲ ಇಲ್ಲಿ ತನಕ. ಬಗೆಹರಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಅಂತೂ ಮಾಡಿದ್ದೀನಿ ನಿಮ್ಮೊಳಗಡೆ ಒಬ್ಬನಾಗಿ. ನಿಮ್ ಸಹಕಾರನೂ ಬೇಕು. ಈಗ ಬರೀ ನಾವು ಬಂದಾಗ ಯಾವ್ದೋ ಒಂದು ಬರೀ ಕಂಪ್ಲೇಂಟ್ ಹೇಳ್ತೀವಿ ಅಂದ್ರೆ ಆಗಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ ಪಾಲ್ಗೊಳ್ಳುವಿಕೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು % ಇದೀವಿ ನಾವು? 1-2% ಇದೀವಿ ಗೌರ್ಮೆಂಟ್ ಸರ್ವೆಂಟ್ಸ್. ಏನ್ ಸಾಹೇಬ್ರೆ? ಉಳಿದಂತ ಎಲ್ರಿಗೂ ನಿಮ್ ಸಹಕಾರ ಇದ್ರೆ ನಾವು ನಿಮ್ಗೆ ಸೇವೆ ಕೊಡ್ಲಿಕ್ಕೆ ಸಾಧ್ಯ. ದಯಮಾಡಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಈ ನಿಟ್ಟಿನಲ್ಲಿ.